ಅಲ್ಲ ಈಗ ಇವರು ಈ ಮೂವ್ ಮತ್ತೆ ಊಬರ್ ಎಲ್ಲ ಇದಾರಲ್ಲ ಸರ್, ಅವರೆಲ್ಲ ಇವು ಎವರೆಸ್ಟ್ ಸ್ಪೀಡ್ ಎಲ್ಲ ಇದಾರಲ್ಲ, ಅವರೆಲ್ಲ ಪರ್ಮನೆಂಟ್ ಯಾಕೆ ತಗೊಂತಾರೆ ಸರ್? ಅವರೆಲ್ಲ ಆ ಥರ ಈಗ ಡೈಲಿ ರೆಂಟಲ್ಲಿ 900 ರೂಪಾಯಿ ರೆಂಟಲ್ಲಿ ಗಾಡಿ ಕೊಡ್ತಾರೆ. ಹ್ಮ್ ಈಗ ನಮ್ಮ ಹುಡುಗ ಒಬ್ಬ ಸೇರ್ಕೊಂಡಿದ್ದಾನೆ, ಅವ್ರೇನೋ ಪೇಮೆಂಟ್ ಏನೋ ಕೊಟ್ಟಿಲ್ಲ ಅಂತ ಅವನಿಗೆ. ಅವ್ರೇನಕ್ಕೆ ಪೇಮೆಂಟ್ ಕೊಡ್ಬೇಕು? ಇವ್ರೇ ಅವ್ರು ಕಟ್ಟಬೇಕಲ್ಲ. ಅಲ್ಲ ಅವರು ಇದು ಮಾಡಿದ್ರಲ್ಲ ಸರ್, ಅಮೌಂಟ್ ಅಡ್ವಾನ್ಸ್ ಕಟ್ಟಿದಾರಲ್ಲ. ಇವ್ರು ಅಲ್ಲಿ ಹೋದಾಗ ಡೌನ್ ಪೇಮೆಂಟ್ ಅಮೌಂಟ್ ಕಟ್ಕೊಂತಾರಲ್ಲ ಅದ ಡೌನ್ ಪೇಮೆಂಟ್ ಕಟ್ಟಿದಾರಲ್ಲ, ಅದೇನೋ ವಾಪಸ್ ಕೊಟ್ಟಿಲ್ಲ ಅಂತೆ. ಅವರೆಲ್ಲ ಪರ್ಮಿಷನ್ ಹೆಂಗೆ ಪರ್ಮಿಷನ್ ಸಿಗುತ್ತಾ ಸರ್ ಆ ಥರ? ಸರ್ ಒಂದು ಹೇಳ್ತೀನಿ ಕೇಳಿ. ಹಾಂ ನಮ್ಮ ಕರ್ನಾಟಕದಲ್ಲಿ ಹಾಂ ಅದರಲ್ಲೂ ಬೆಂಗಳೂರು ಅನ್ನೋ ಈ ಮಾಯಾನಗರಿ ಒಂದು ದೊಡ್ಡ ಬಿಸ್ನೆಸ್ ಕೊಂಪೆ. ಹಾಂ ಇದರಲ್ಲಿ ಲೀಗಲ್ಲು ಇಲ್ಲೀಗಲ್ಲು ಎರಡು ಬಿಸ್ನೆಸ್ ಕೂಡ ನಡೆಸ್ತಾನೆ ಇದ್ದಾರೆ. ಹಾಂ ಇದ್ರ ಬಗ್ಗೆ ನಾವ್ ಯಾರಿಗೆ ತಿಳಿಸ್ಕೊಟ್ರು ಕೂಡ ಈ ಕಿವಿ ಮೇಲೆ ಹಾಕೊಂತಾರೆ, ಆ ಕಿವಿ ಮೇಲೆ ಬಿಟ್ಕೊಂಡು ಅಷ್ಟೇ ಅವನ್ ಏನಾದ್ರು ಮಾಡ್ಕೊ ಹೋಗ್ರಪ್ಪ ಅನ್ನೋ ತರ ಸಿಚುವೇಶನ್ ಇದೆ ಸರ್. ಇಲ್ಲಿ ಜನಗಳಿಗೆ ನಾವು ಎಷ್ಟು ಜಾಗೃತಿ ಮೂಡಿಸ್ತೀವಿ ಅಂದ್ರೆ ನೋಡ್ರಯ್ಯ, ಈ ತರ ಫ್ಲೀಟ್ ಗಾಡಿಗಳನ್ನ ತಗೊಳ್ಬೇಡಿ. ಆಮೇಲೆ ಕೆಲವೊಂದು ಟ್ರಾವೆಲ್ಸ್ ಗಳಲ್ಲಿ DCO ಸ್ಕೀಮ್ ಅಂತ ಹೇಳಿ ಗಾಡಿಗಳು ಕೊಡ್ತಾರೆ. ಇಂಥ ಗಾಡಿಗಳು ಕೂಡ ದಯವಿಟ್ಟು ತಗೊಳ್ಬೇಡಿ. ಇಂಥವೆಲ್ಲ ಡೇಂಜರ್. ಯಾಕೆ ಅಂದ್ರೆ ನೋಡಿ, ಈ ತರ ಹುಡುಗರುಗಳೆಲ್ಲ ಹೋಗಿ ಅಂತ ಸಂಸ್ಥೆಗಳಲ್ಲಿ ಡೌನ್ ಪೇಮೆಂಟ್ ಹಣಗಳು ಕೊಟ್ಬಿಟ್ಟು ಪ್ರತಿದಿನ ಅವ್ರಿಗೆ 800 ರೂಪಾಯಿ 1000 ರೂಪಾಯಿ ಹಿಂಗ್ ಹಣ ಕಟ್ತಾರೆ. 900 ರೂಪಾಯಿ ಅಂತ ಸರ್ ಡೈಲಿ ಎವ್ರಿ ಹೇಳಿದ್ದು. ಈಗ ಆಗೋ ಸಂಪಾದನೆ, ಈಗ ಉದಾಹರಣೆಗೆ ಒಂದ್ 3000 ರೂಪಾಯಿ ದುಡಿತಾರೆ ಅಂತ ಅನ್ಕೊಳ್ಳೋಣ. 3000 ರೂಪಾಯಲ್ಲಿ ಫ್ಯೂಲ್ಗೆ 1000 ರೂಪಾಯಿ ಹೋಗ್ಬಿಡುತ್ತೆ. ಅದ್ರಲ್ಲಿ ಇವ್ರಿಗೊಂದ್ 1000 ರೂಪಾಯಿ ಹೋಗ್ಬಿಡುತ್ತೆ. ಈ ಉಳಿಯೋ 1000 ರೂಪಾಯಲ್ಲಿ ಅವ್ನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಡ್ಯೂಟಿ ಮಾಡ್ತಾನಲ್ಲ, ಅವ್ನ್ ಊಟದ ಖರ್ಚೇನು ಮತ್ತೆ ಮನೆಗ್ ಏನ್ ತಗೊಂಡೋಗ್ ಕೊಡ್ತಾನೆ, ಏನ್ ಉಳಿಸೋದಾದ್ರೂ ಏನು? ಇವ್ರೆಲ್ಲ ಯಾಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲ. ಅಲ್ಲಿ ಅವ್ರು ಕೊಡೋ ಜಾಹೀರಾತುಗಳನ್ನ ನೋಡ್ಕೊಂಡು ಓ ಏನೋ ಇದ್ರಲ್ಲಿ ಹೋಗಿ ದುಡ್ದು ಬಿಟ್ರೆ ನಾವು ಶ್ರೀಮಂತರಾಗ್ಬಿಡ್ತೀವಿ ಅನ್ಕೊಂಡು ಹೋಗ್ತಾರೆ. ಇವ್ರು ಗೊತ್ತಿಲ್ಲ, ನಾವು ನಮ್ಮ ಶ್ರಮದನ್ನ ಇಂಥವ್ರು ದಾರಿ ಎರ್ದು ಅವ್ರನ್ನ ಉದ್ಧಾರ ಮಾಡ್ಕೊಡಕ್ ಹೋಯ್ತಾ ಇದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ. ಇಂಥವ್ರಿಂದ ಈ ಸ್ವಂತ ಗಾಡಿಗಳು ಹಾಕೊಂಡು ಸಾಲ ಸೋಲ ಮಾಡಿ ಓನರ್ ಕಮ್ ಡ್ರೈವರ್ಗಳು ಅಂತ ಇದಾರಲ್ಲ ಸರ್, ನೋಡಿ ಇಂಥವ್ರನ್ನ ಇವರೆಲ್ಲ ಸೇರಿ ಸರ್ವನಾಶ ಮಾಡ್ತಾರೆ. ಇದಕ್ಕೆ ಗೌರ್ಮೆಂಟ್ ಆಪ್ಷನ್ ಏನು ತಗೊಳಕಲ್ಲ ಸರ್? ಗೌರ್ಮೆಂಟ್ ಏನು ನೋಡಿ ಸರ್, ಗೌರ್ಮೆಂಟ್ಗೆ ಏನು ಆಗ್ಬೇಕಾಗಿಲ್ಲ. ಗೌರ್ಮೆಂಟ್ ನಿರೀಕ್ಷೆ ಪಡೋದಾದ್ರೂ ಏನು, ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಅವ್ನು ಯಾರೇ ಆದ್ರೂ ಸರಿ, ಅವ್ರಿಗೆ ಟ್ಯಾಕ್ಸ್ ಬರ್ಬೇಕಷ್ಟೇ. ನೀನ್ ಲೀಗಲ್ ಆಗಿ ಬಿಸ್ನೆಸ್ ನಡೆಸ್ತಿದ್ಯಾ ಇಲ್ಲೀಗಲ್ ಆಗಿ ನಡೆಸ್ತಾ ಇದೀಯ ಅದವ್ರಿಗೆ ಬೇಕಾಗಿಲ್ಲ, ಒಟ್ಟಾರೆ ಟ್ಯಾಕ್ಸ್ ಕಟ್ಟು. ಬಟ್ ಲೀಗಲ್ ಯಾವ್ದು ಇಲ್ಲ ಇರೋದು. ಇವೆಲ್ಲ ಹೆಂಗ್ ಸರ್ ಲೀಗಲ್ ಬರ್ತದೆ? ಈಗ ನೋಡಿ, ಈಗ ಅವನೊಂದು ಕಾರ್ಗೆ, ಈಗ ಒಂದು ಉದಾಹರಣೆಗೆ ವ್ಯಾಗನರ್ ಕಾರ್ಗೆ ಒಂದ್ 5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾನೆ ಅಂತ ಅನ್ಕೊಳ್ಳಿ. ಈಗ ಇವ್ನ್ ಕಟ್ಟೋ ಡೌನ್ ಪೇಮೆಂಟ್ ಅಲ್ಲಿ ಅವನು ಅಲ್ಲಿಗೆ ಅವನ್ನ ಈ ಗಾಡಿನ ಕೊಡೋ ಒಂದ್ ನಂಬಿಕೆಗೆ ಅವ್ನ್ ಡೌನ್ ಪೇಮೆಂಟ್ ಅಂತ ಕಿತ್ಕೊಂತಾನೆ. ಈಗ ಪ್ರತಿದಿನ 1000 ರೂಪಾಯಿ ಅಂದ್ರೆ ಇವು 30 ದಿನಕ್ಕೆ ಎಷ್ಟಾಯ್ತು? 4 ವರ್ಷಕ್ಕೆ ಸರ್ ಗಾಡಿ. 4 ವರ್ಷಕ್ಕೆ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಹೇಳ್ತಾರ ಅಷ್ಟೇ, 4 ವರ್ಷ ಆದ್ಮೇಲೆ ನಿಮ್ಗೆ ಗಾಡಿ ಕೊಟ್ಬಿಡ್ತೀವಿ ಅಂತ. ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಈ ಲೆಕ್ಕಾಚಾರ ಹಾಕೊಳ್ಳಿ. ಡೈಲಿ 1000 ರೂಪಾಯಿ ಅಂದ್ರೂ ತಿಂಗಳಿಗೆ ಎಷ್ಟಾಯ್ತು? 30,000 ರೂಪಾಯಿ ದುಡ್ಡಾಯ್ತು. 30,000 ಆಯ್ತು. ಅವನು EMI ಎಷ್ಟು ಕಟ್ಬಿಡ್ತಾನೆ? ಕಾಲ್ ಕೆಳಗಡೆ ಮಾಡಿ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲ್ಗಡೆ ಮಾಡಿದ್ರು ಒಂದ್ ಹಬ್ಬ ಅಂದ್ರೆ ಒಂದ್ 10,000 ರಿಂದ 12,000 EMI ಕಟ್ಟಿದ್ರೆ ಹೆಚ್ಚು. ಯಾರು ಲಾಭ ಆಯ್ತು? ಅವನಿಗೆ ಲಾಭ ಅಲ್ವಾ? ಈ ಯೂತ್ಗಳಿಗೆ ಇವ್ ಯಾವ ಥಿಂಕಿಂಗ್ ಮಾಡೋದಿಲ್ಲ. ಅವನೇನು ಅವ್ನು ಹೋದ್ರೆ 5,000 ರೂಪಾಯಿ ಕೊಟ್ರೆ 10,000 ರೂಪಾಯಿ ಕೊಟ್ರೆ 25,000 ರೂಪಾಯಿ ಕೊಟ್ರೆ ಗಾಡಿ ಕೊಟ್ಬಿಡ್ತಾನಂತೆ. ಡೈಲಿ ಅವ್ನಿಗೆ ಇಷ್ಟು ಕಟ್ಕೊಂಡು ಹೋಗೋದಂತೆ. ಡೈಲಿ ಒಂದ್ ದಿನಕ್ಕೆ 5,000 ರೂಪಾಯಿ ದುಡಿಬೋದಂತೆ ಅನ್ಕೊಂಡ್ ಬರ್ತಾರೆ ಸರ್. ಪ್ರತಿದಿನ 5,000 ದುಡಿಯಕ್ ಆಯ್ತದ ಸರ್ ಮನುಷ್ಯ? ಆಗಲ್ಲ ಸರ್, ಎಲ್ಲಿ ದುಡಿಯಕ್. ಒಂದಿನ ಜೋಶಲ್ಲಿ ದುಡಿಬಹುದು, 2 ದಿನ ಜೋಶಲ್ಲಿ ದುಡಿಬಹುದು, 3ನೇ ದಿನಕ್ಕೆ ದೇಹಕ್ಕೆ ಆಯಾಸ ಆಗ್ತದೆ. ಏನ್ ಮ್ಯಾಕ್ಸಿಮಮ್ ಮನುಷ್ಯ ಎಷ್ಟು ಅವರ್ ದುಡಿಮೆ ಮಾಡಕ್ ಸಾಧ್ಯ? ಮಿನಿಮಮ್ 10-12 ಅವರ್ ದುಡಿಬಹುದು. 12 ಅವರ್ ಅಲ್ಲಿ, ಅದು ಬೆಂಗಳೂರು ಟ್ರಾಫಿಕ್ ಅಲ್ಲಿ, ಬೆಂಗಳೂರು ಸ್ಟ್ರೆಸ್ ಅಲ್ಲಿ 12 ಅವರ್ ದುಡಿಬೇಕು ಅಂದ್ರೆ, ಪ್ರತಿದಿನ 12 ಅವರ್ ದುಡಿಬೇಕು ಅಂದ್ರೆ ಏನೋ ಒದ್ದಾಡ್ಕೊಂಡ್ ಕಷ್ಟ ಪಡ್ತಾರೆ. ದಿನ ಪೂರ್ತಿ ದುಡಿತೀವಿ ಅಂದ್ರೆ ಕಣ್ಣು ನಿದ್ದೆ ಎಲ್ಲ, ಕಣ್ಣುಗಳೇ ಎಳೆದ್ ಬಿಡ್ತಾವೆ ಹಿಂದಕ್ಕೆ. ನಾನು ಅದಕ್ಕೆ ಅವ್ರ ಅಗ್ರಿಮೆಂಟ್ ಕಾಪಿ ಎಲ್ಲ ಪ್ರಿಂಟ್ ಹಾಕ್ಸಿ ನೋಡ್ದೆ. ಬಟ್ ಏನ್ ಅದ್ರಲ್ಲಿ ಏನೇನ್ ಬರ್ದಿದ್ದಾರೆ ಅಂದ್ರೆ ಆತರ ಎಲ್ಲ ಬರ್ಬಿಟ್ಟಿದ್ದಾರೆ ರೂಲ್ಸ್. ಲಾಕ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಅವ್ರನ್ನ ಸರ್. ಅದೆಲ್ಲ GPS ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಸಿಟಿ ಲಿಮಿಟ್ ಬಿಟ್ಟು ಆಚೆ ಎತ್ಕೊಂಡು ಹೋದ್ರು ಲಾಕ್ ಮಾಡಾಕ್ತಾರೆ.
ಹಾ ಆಮೇಲೆ ಅವರು ಯಾವ ಕಂಪ್ನಿಗಳಲ್ಲಿ ಡ್ಯೂಟಿ ಮಾಡ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲೇ ಮಾಡ್ಬೇಕು, ಅವ್ನು ಬೇರೆದ್ರಲ್ಲಿ ಮಾಡಂಗಿಲ್ಲ. ಹಾ ಬೇರೆದವ್ರು ಮಾಡಂಗಿಲ್ಲ. ನೋಡಿ ಇಂಥದ್ರ ಬಗ್ಗೆ ಎಲ್ಲ ಎಷ್ಟು ನನ್ನ ಫೇಸ್ಬುಕ್ ಯೂಟ್ಯೂಬ್ ನ ಹೋಗಿ ನೋಡಿ ಸರ್, ಹಾ ಎಷ್ಟು ಹಾಕಿರ್ತೀವಿ ಗೊತ್ತಾ. ಅಟ್ಲೀಸ್ಟ್ ಈ ರೀತಿಲಾದ್ರೂ ಹೊರಗಡೆ ಅರ್ಥ ಇಲ್ಲದೆ ಇಂಥವ್ರನ್ನ ಬೆಳ್ಸಕ್ ಹೋಗುವಂತ ಮನಸ್ಥಿತಿ ಜನಗಳಿಗೆ ರೀಚ್ ಆಗ್ಲಿ ಅಂತ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಅದೇ ಕೇಳಲ್ಲ, ಬರ್ತಾರೆ ಒಡವೆ ಗಿಡವೆ ಅಡ ಇಟ್ಬಿಟ್ಟು ತಂದು ಅವ್ರಿಗೆ ಡೌನ್ ಪೇಮೆಂಟ್ ಅಂತ ಕೊಡ್ತಾರೆ. ಮಾಡಿ ಪಾಪ ಅವನೀಗ 15,000 ಡೌನ್ ಪೇಮೆಂಟ್, ಪಾಪ ಪೇಮೆಂಟ್ ಬಂದಿದ್ದು ತಾನಾಗ ಹಂಗೆ ಹಾಕ್ಬಿಟ್ಟಿದ್ದಾನೆ. ಅದೇ ಹೇಳಲ್ವ ಸರ್, ಏನೋ ಉದ್ಧಾರ ಆಯ್ತೀವಿ ಅನ್ಕೊಂಡು ಹೋಗ್ತಾರೆ, ಆದ್ರೆ ಇದು ಸ್ವಾರ್ಥದ ಕೊಂಪೆ ಸರ್. ಇಲ್ಲಿ ಯಾರನ್ನ ಯಾರು ಉದ್ಧಾರ ಮಾಡಲ್ಲ, ಯಾರು ಮಾಡಲ್ಲ ಸರ್. ನಾವು ಈಗ ನಾವು ನಮ್ ಶ್ರಮ ಇರ್ಬೇಕು, ನಮ್ ಸಂಪಾದನೆ ಇರ್ಬೇಕು, ನಮ್ ಶ್ರಮ ನಮ್ಗೆ ಇರ್ಬೇಕೆ ಹೊರತು ಇನ್ನೊಬ್ರಿಗೆ ದಾರಿ ಎರಿಯೋ ತರ ಇರಬಾರ್ದು. ಅದೇ ಅದೇ ಇವರೆಲ್ಲ ಇನ್ನೊಬ್ರಿಗೆ ದಾರಿ ಎರ್ದಿ ಬದುಕುವಂತ ಜನ. ಆಮೇಲೆ ಇವ್ರಿಗೆ ನಾನು ಹೇಳ್ತೀನಿ ಕೇಳಿ ಸರ್, ನಾನು ಈ DCO ಸ್ಕೀಮು ಆಮೇಲೆ ಈ ಫ್ಲೀಟ್ ಸ್ಕೀಮ್ಗಳಲ್ಲಿ ಗಾಡಿಗಳು ತಗೊಂತಾರಲ್ಲ ಸರ್, ಇಂಥವ್ರಿಗೆ ನಾನು ಒಳ್ಳೇದ್ ಮಾಡ್ಕೊಳಕ್ಕೆ ಹೋಗಲ್ಲ ಸರ್, ಹೋಗೋದೇ ಇಲ್ಲ. ಯಾಕೆಂದ್ರೆ ಇಂಥವ್ರಿಂದ ಓನರ್ ಕಮ್ ಡ್ರೈವರ್ಗಳು ನಾಶ ಆಗ್ತಾ ಇದಾರೆ. ತೊಂದ್ರೆ ಆಗುತ್ತೆ. ಸ್ವತಂತ್ರವಾಗಿ ಸ್ವಾವಲಂಬನೆಯಾಗಿ ದುಡಿಯುವಂತ ಒಂದು ವರ್ಗಕ್ಕೆ ಇವರೆಲ್ಲ ಒಂಥರ ಕ್ಯಾನ್ಸರ್ಗಳು ಇದ್ದಂಗೆ ಇವರು. ಅದೇ ಅದೇ ಇಂಥವ್ರಿಗೆ ಅಂತವ್ರ ಪಾಠ ಕಲ್ಸೋದೇ ಒಳ್ಳೇದು, ಕಲಿಸ್ಲಿ ಬಿಡು ಅನ್ನೋ ತರ. ಅದು ಅನ್ಯಾಯ ಆಗಿದೆ, ಮೋಸ ಅದು ಆ ಹೆಸರು ಹೇಳ್ತಿದಂಗೆ ನಮಗ್ ಗೊತ್ತು ಅವ್ರು ಫ್ರಾಡ್ ಮಾಡಿರ್ತಾರೆ ಅಂತ. ಆದ್ರೆ ಇವನು ಅವನು 15,000 ಕಟ್ಬಿಟ್ಟಿದ್ದಾನೆ, ಗಾಡಿ ತಗೊಂಡಿದ್ದಾನೆ, ಒಂದ್ ಎರಡು ದಿನ EMI ಕಟ್ಟಿಲ್ವಂತೆ. ಅದಕ್ಕೆ ಗಾಡಿ ಲಾಕ್ ಮಾಡ್ಬಿಟ್ಟಾರ ಅಂತ. ಅದೇ ಅವ್ರದ್ದು ಗಾಡಿ ಲಾಕ್ ಮಾಡ್ಕೊಂಡು ಗಾಡಿ ಸೀಜ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರಿಗೆ ಜುಟ್ಟು ಜನವಾರ ಎಲ್ಲ ಅವ್ರ ಕೈಯಲ್ಲೇ ಇಟ್ಕೊಂಡು ಇವ್ರು ಗಾಡಿ ಕೊಡೋದು. ಇವ್ರಿಗೆ ಏನಂತ ಹೇಳ್ತಾರೆ, ನೀನ್ 4 ವರ್ಷ ಓಡಿಸಿದ್ರೆ ಗಾಡಿ ನಿನ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಸಾಧ್ಯನೇ ಇಲ್ಲ, ತುಂಬಾ ಸೈಕಲ್ ಹೊಡಿಬೇಕು. ಆಮೇಲೆ ಅವ್ರನ್ನ ಹಂಗೆ ನಾವು ಇಟ್ಕೊಳ್ಳೋ ರೇಂಜಿಗೆ ಹೋಗ್ಬೇಕು. ಅವೆಲ್ಲ ಆಗಲ್ಲ. ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ಸರ್, ಅನ್ಭೋಗಿಸ್ಲಿ ಬಿಡ್ರಿ. ಅದೇ ನಾನದು ಅಗ್ರಿಮೆಂಟ್ ಕಾಪಿ ಎಲ್ಲ ತೆಗಿಸ್ತೀನಿ ಸರ್. ನೀವೇನು ನಮಗ್ ಕಳಿಸ್ಬೇಡಿ, ನೀವು ಅಗ್ರಿಮೆಂಟ್ ಎಲ್ಲ ಇಟ್ಕೊಂಡು ನೀವು ಏನು ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ. ಏನು ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ. ದೊಡ್ಡ ದೊಡ್ಡ ಕೈವಾಡ ಇರುತ್ತೆ 100%. ದೊಡ್ಡ ದೊಡ್ಡವರು ಅನ್ನೋದಕ್ಕಿಂತ ಅವ್ರ ಲೀಗಲ್ ಟೀಮ್ಗಳು ಆತರ ಎಲ್ಲ ಸ್ಟ್ರಾಂಗ್ ಆಗಿ ಇಟ್ಕೊಂಡೆ ಕೆಲಸಗಳು ಮಾಡೋದು. ನಾನೀಗ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರಿತಾ ಇದ್ದೀನಿ ಪೇಪರ್ ಅಲ್ಲಿ. ಖಂಡಿತ ಬರೀರಿ ಸರ್, ಒಳ್ಳೇದು. ಅಂದ್ರೆ ಓದಲ್ವಲ್ಲ ನಮ್ ಜನ. ಇವತ್ತು ಸೋಷಿಯಲ್ ಮೀಡಿಯಾ ನೋಡೋ ಅಷ್ಟು ಪೇಪರ್ಗಳನ್ನ ಪರ್ಚೇಸ್ ಮಾಡಿ ಓದ್ಬಿಟ್ಟಿದ್ರೆ ಎಷ್ಟೋ ಬುದ್ಧಿವಂತರಾಗ್ಬಿಟ್ರು ಅವರು. ಈ ಎವರೆಸ್ಟ್ ಮೂವ್ ಮತ್ತೆ PMP ಎಲ್ಲ ಸೇರಿ ಬರಿತಾ ಇದ್ದೀನಿ. ದಯವಿಟ್ಟು ಬರೀರಿ ಸರ್, ಫಸ್ಟ್ ಬರೀರಿ, ಈ ಕೆಲಸ ಮಾಡಿ. ಯಾಕಂದ್ರೆ ಗೌರ್ಮೆಂಟ್ಗೆ ಈ ತರ ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಗೌರ್ಮೆಂಟ್ಗೆ ಈಗ ನೋಡಿ ಸರ್, ಕಾಮನ್ ಆಗಿ ನೋಡಿ, ಈಗ ಒಬ್ಬ ಮನುಷ್ಯನ್ಗೆ ಅನ್ಯಾಯ ಆಗಿದೆ ಅಂತ ಯಾರನ್ನ ಅಪ್ರೋಚ್ ಮಾಡ್ತೀರಾ? ಒಂದು ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ತೀರಾ, ಇಲ್ಲ ಮಿನಿಸ್ಟರ್ನ ಅಪ್ರೋಚ್ ಮಾಡ್ತೀರಾ? ಅವನೇನಂತಾನೆ, ನಿನ್ಗೆ ಅನ್ಯಾಯ ಆಗಿದೆಯೇನಪ್ಪ, ಆಯ್ತು ಹೋಗು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನೀನ್ ಕಾನೂನಾತ್ಮಕ ಹೋರಾಟ ಮಾಡ್ಕೋ ಅಂತದೆ. ಅಷ್ಟೇ 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 ಮಾಡೋದು. ಈಗ ಅವ್ರ ಕೈಯಲ್ಲಿ ಏನು ಮಾಡಲ್ಲ. ಅವ್ರು ಬೇಕಾದ್ರೆ ಅವ್ರ ಹತ್ರನೇ ಇನ್ನೂ ಶಾಮಿಲಾಗಿ, ಏನ್ರಪ್ಪ ನಿಮ್ದು ಇಂಥದೊಂದು ಕಂಪ್ಲೇಂಟ್ ಬಂದೈತೆ, ಏನ್ ಸಮಾಚಾರ ಅಂದಿಸಕ್ ನಾ ಸಾಹೇಬ್ರ ಸುಟ್ ಕೇಸ್ ಕಳಿಸ್ತೀವಿ ಅಂದ್ರೆ ಮುಗ್ದೋಯ್ತು. ಇನ್ ಹೋಗಪ್ಪ ನೀನ್ ಕೋರ್ಟಲ್ಲಿ ಫೇಸ್ ಮಾಡ್ಕೋ ಅಂತಾರೆ. ಒಬ್ಬ ಬಡವ ಹೋಗಿ ಲಾಯರ್ನ ಇಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಲಾಯರ್ ಫೀಸ್ ಕೊಟ್ಕೊಂಡು ಕೋರ್ಟ್ಗೆ ಹೋಗಿ ಇವ್ರ ಮೇಲೆ ಗೆಲ್ಲಕ್ ಆಗ್ತದ ಬಡವ? ಅಲ್ವಾ? ಅಯ್ಯೋ ನಮ್ಗೆ ಯಾಕೆ ಬೇಕು ಬಿಡು, ಹಾಳಾಗ್ ಹೋದ್ರು ಹೋಗ್ಲಿ ಅಂತ ಸುಮ್ನಾಗ್ತಾರೆ. ಇಲ್ಲಿ ಬಡವ್ರ ಸಂಕಷ್ಟಗಳು, ಬಡವ್ರ ನೋವು, ಸಮಸ್ಯೆಗಳು ಅವೇನು ದೊಡ್ಡ ಮಟ್ಟದಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂತ ಅಧಿಕಾರಿಗಳನ್ನ ಮತ್ತೆ ಸರ್ಕಾರನ ಅಪ್ರೋಚ್ ಮಾಡ್ತೀವಿ. ಅವ್ರಿಗೆ ಇದೊಂಥರ ಲಾಭದಾಯಕ ಆಗಿರುವಂತ ಬಿಸ್ನೆಸ್. ನಾವೇ ಅವ್ರಿಗೆ ಇಂಥದೊಂದು ಬಿಸ್ನೆಸ್ ಇದೆ, ಇದ್ರಲ್ಲಿ ನೀವು ದುಡ್ಡು ಮಾಡ್ಕೊಳ್ಳಿ ಅಂತ ತಗೊಂಡೋಗಿ ದಾರಿ ಮಾಡ್ಕೊಟ್ಟಂಗ ಆಗ್ತಾ ಇದೆ ಅಷ್ಟೇ. ಅದೇ ಅದೇ ದುಡ್ದು ಪಾಪ ಅವ್ರಿಗೆ ಕೊಟ್ಟಂಗ ಆಗುತ್ತೆ. ಹೌದು. ಈಗ ನೋಡಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರಾ, ಅವ್ರ ಕಂಪ್ಲೇಂಟ್ ತಗೊಳಲ್ಲ ಅಂತಾರೆ, ತಗೊಳಲ್ಲ. ಅವ್ರೇನ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ಲಾಯರ್ನ ಹಿಡ್ದು ಸಪರೇಟ್ ಒಂದು PA ಎಲ್ಲ ಹಾಕಬೇಕು. ಇದು ಕೋರ್ಟ್ಗೆ ಹೋಗಿ ಇತ್ಯರ್ಥ ಆಗಷ್ಟರಲ್ಲಿ ಇವನೇ ಸತ್ತೋಗ್ಬಿಟ್ಟಿರ್ತಾನೆ. ಆ ಕೋರ್ಟ್ಗೆ ಹೋದ್ರು ನ್ಯಾಯ ಸಿಗಲ್ಲ. ಹಿಂಗಿದ್ಮೇಲೆ ನಿನ್ನ ಯಾವ ತರ ಜನಗಳಿಗೆ ತಿಳಿಸ್ಬೋದು? ನಾವೇನಾದ್ರೂ ಹೇಳಕ್ ಹೋದ್ರೆ ಈ ಜನಗಳಿಗೆ ತಲೆಗೆ ಹೋಗಲ್ಲ. ಮಕ್ಕರಾಗಿ ಅನುಭವಿಸ್ಕೊಂಡ್ ರೋಡ್ ಬಿದ್ದಾಗ ಅವನಿಂದೊಬ್ಬ ಹೇಳಿದ್ನಲ್ಲಪ್ಪ ಅನ್ಕೊಂಡು ಬಡ್ಕಂತಾರೆ. ನೋಡಿ ನಾನು ನ್ಯೂಸ್ ಚಾನಲ್ ವರ್ಕ್ ಮಾಡೋದು ಸರ್, ದಿಗ್ವಿಜಯ್ ನ್ಯೂಸ್ ಅಲ್ಲಿ. ಒಳ್ಳೆ ಸರ್.
ಈಗ ಈ ಬೈಕ್ ಟ್ಯಾಕ್ಸಿಗಳು ನೋಡಿ ವೈಟ್ ಬೋರ್ಡ್ ಅಲ್ಲಿ ಪ್ಯಾಸೆಂಜರ್ ಸೇವೆ ಮಾಡಬಾರ್ದು ಅಂತ ಹೇಳ್ತೀವಿ. ಮಾಡಬಾರ್ದು ಅಂತ ಇದೆ, ಬಟ್ ಅದು ಗೌರ್ಮೆಂಟ್ ಆರ್ಡರ್ ಕೊಡ್ತು ಮೊನ್ನೆ. ಸರ್ ಆರ್ಡರ್ ಅಲ್ಲ, ಅವ್ನು ಹೋಗಿ ಜಡ್ಜ್ ಆದ್ರೂ ಹೆಂಗ್ ಸ್ಟೇಟ್ಮೆಂಟ್ ಕೊಡಕ್ ಸಾಧ್ಯ? ವೈಟ್ ಬೋರ್ಡ್ ಅಲ್ಲಿ ಹೆಂಗ್ ಪ್ಯಾಸೆಂಜರ್ನ ಕರ್ಕೊಂಡೋಗಿ ಅವ್ರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಿಡಕ್ ಸಾಧ್ಯ? ಈಗ ಪ್ಯಾಸೆಂಜರ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ಆರ್ಸಿ ಓನರ್ ಹೆಂಗ್ ಇನ್ಶೂರೆನ್ಸ್ ಕೊಡಕ್ ಬರ್ತದೆ? ಹೆಂಗ್ ಕೊಡಕ್ ಬರುತ್ತೆ ಸರ್? ಈಗ ಜಡ್ಜ್ಮೆಂಟ್ ಕೊಟ್ಟಂತ ಜಡ್ಜ್ಗಾದ್ರೂ ಒಂದು ಅರಿವು ಇರಬಾರ್ದ? ಮೊನ್ನೆ ನೀವು ಹಾಕಿದ್ರಲ್ಲ, ನೋಡಿದೆ ಯಾರೋ ಆಟೋದೊಂದು ನೋಡಿದೆ ನಾನು. ನೋಡಿ ಪಾಪ ಅವನು ಆಟೋದ ಆಗಿ ಅವ್ನಿಗೆ 1 ವರ್ಷ ಕೊಟ್ಟು ಎಲ್ಲಿಂದ ಕೊಡ್ತಾನೆ ಪಾಪ ಅವನು ಆಟೋ ಎಲ್ಲಿ ಕೊಡಕ್ ಬರ್ತದ ಸರ್? ಏನು ಅಲ್ಲ, ಅವನು ಅಪ್ರಾಪ್ತನ ಕೈಯಲ್ಲಿ ಗಾಡಿ ಎಲ್ಲ ಕೊಡೋದು ತಪ್ಪು ಅಲ್ಲ. ಆಗ್ಲಿ ಬಿಡಿ, ಅಂತವ್ರಿಗೆಲ್ಲ ಅನುಭವಿಸ್ಬೇಕು, ಅಂತವ್ರಿಗೆಲ್ಲ ಆ ತರ ಶಿಕ್ಷೆ ಕೊಟ್ರೆ ಅಂತ ತಪ್ಪಿಲ್ಲ. ನೋಡಿ ಅವ್ನ ಯಾರೋ ಇನ್ನೊಬ್ಬ ಒಂದು ವಿಡಿಯೋ ಮಾಡಿ ಹಾಕಿದಾನೆ. ಅವ್ರು ಯಾರೋ ಒಬ್ರು ವಿಡಿಯೋ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲಿ ಹೇಳ್ತಾ ಇದ್ರು, ಈ ತರ ವೈಟ್ ಬೋರ್ಡ್ ಅಲ್ಲಿ ಹಿಂಗ್ ಮಾಡಿದ್ರೆ ನಮ್ಗೆ ಹಿಂಗ್ ಆಗುತ್ತೆ ಅಂತ. ನೋಡಿ ಇವತ್ ನಾನು ಅನುಭವಿಸ್ತಾ ಇದೀನಿ, ಅವತ್ ನಾವು ಮಾತು ಕೇಳಲಿಲ್ಲ ಅಂತ. ಈ ಯಾರಿಗ್ ಗೊತ್ತಾಗ್ತದೆ? ಈಗ ಅವ್ನು ವಿಡಿಯೋ ಮಾಡಂಗ್ ಹಾಕಿರೋದ್ರಿಂದ ಈಗ ಯಾರೋ ಒಂದ್ 4 ಜನ ನೋಡೋರ್ಗೆ ಹೌದನಪ್ಪ ಅಂತ ಗೊತ್ತಾಗ್ತದೆ. ಇಲ್ಲ ಯಾರಿಗೂ ಗೊತ್ತಾಗಲ್ಲ. ಇದೊಂಥರ ಹೆಂಗೆ ಅಂದ್ರೆ ಗುಂಪಲ್ ಗೋವಿಂದ ಅನ್ನೋ ತರ ಆಗ್ಬಿಟ್ಟೈತೆ. ಅದೇ ಅದೇ ಯಪ್ಪ, ಈ ಒಂದು ಸಮಾಜ ಸಂಕುಲಕ್ಕೆ ವಿಚಾರಗಳನ್ನ ಹೆಂಗ್ ರೀಚ್ ಮಾಡ್ಬೇಕು, ಎಲ್ಲಾರ್ಗು ಹೆಂಗ್ ಈ ವಿಷಯನ ಆಂಧ್ರದನ್ ಹೋಗಿ ಬಂದಿಲ್ಲಿ 500 ಗಾಡಿ ಹಾಕಿದ್ದಾನೆ ಸರ್ ಏರ್ಪೋರ್ಟ್ಗೆ. ಅಲ್ಲಿ ಏರ್ಪೋರ್ಟ್ಗೆ TS ಎಲ್ಲ ಫುಲ್ ಎಲ್ಲ ಅವನು ಪರ್ಮಿಷನ್ ನೋಡಿ ಇಲ್ಲಿ ಬಂದು ಹಾಕಿದ್ದಾನೆ. 500 ಗಾಡಿ ಅಂದ್ರೆ ಹಾಕ್ತಾರೆ ಸರ್. ಎಲ್ಲಿ ಈಗ 500 ಗಾಡಿ ಯಾರು ಓಡಿಸ್ಬೇಕು? ಡ್ರೈವರ್ಗಳೇ ಓಡಿಸ್ಬೇಕು. ಈ ಡ್ರೈವರ್ಗಳು ಅದು ನಮ್ ಬೆಂಗಳೂರಲ್ಲಿ ಇವಾಗ ನಡೀತಿರೋಂತ ವಿದ್ಯಮಾನಗಳು ಇವನ್ನೆಲ್ಲ ನೋಡಿದಾಗ ಇವರೆಲ್ಲ ಜಾಸ್ತಿ ದಿನ ನಿಲ್ಲಲ್ಲ. ಎಷ್ಟು ದಿನ ನಡೆಸಾಡ್ತಾರೆ ಅಲ್ಲಿವರೆಗೂ ಒಂದಷ್ಟು ಜನ ಪಾಪ ಓನರ್ ಕಮ್ ಡ್ರೈವರ್ಗಳು ಬರ್ಡನ್ ಆಗ್ತಾ ಇರ್ತಾರೆ. ಬೀಳ್ತಾ ಇರ್ತದೆ. ಅಂದ್ರೆ ಕೋತಿ ತಾನ್ ಕೆಡದಲ್ದ ಒನ ಕೆಡಿಸ್ತು ಅಂತದಲ್ಲ, ಹಂಗೆ ಈ ನನ್ ಮಕ್ಳು ಇವ್ರು ಕೆಡದಲ್ದೆ ಈ ದುಡ್ಕೊಂಡ್ ತಿನ್ನೋರ್ನು ಹಾಳು ಮಾಡಕ್ ಬರ್ತಾರೆ. ಒಳ್ಳೆ ಸಬ್ಜೆಕ್ಟ್ ಬರೀರಿ, ಆರ್ಟಿಕಲ್ ಬರೀರಿ. ಬರೀತೀನಿ ಸರ್. ಒಳ್ಳೇದಾಗ್ಲಿ ಸರ್. ಓಕೆ ಥ್ಯಾಂಕ್ ಯು.